ಕೊಟ್ಟೂರು ಪಟ್ಟಣದ ಇಂದು ಕಾಲೇಜ್ ಹಾಗೆ ವಸತಿ ನಿಲಯದಿಂದ ಹೊರಹೊಮ್ಮುವ ಮಲಮೂತ್ರ ತ್ಯಾಜ್ಯ ನೀರನ್ನ ಅಕ್ರಮವಾಗಿ ಕಾಲುವೆಗೆ ಬಿಡುತ್ತಿರುವುದನ್ನ ಖಂಡಿಸಿ ಹಿರಿಯ ವಕೀಲ ಹಾಗೆ ರೈತ ಹೋರಾಟಗಾರ ಹೋಮ ಪಂಡಿತಾರಾಧ್ಯ ನೇತೃತ್ವದಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಜೆಸಿಬಿಯ ಮೂಲಕ ಕಾಲುವೆ ಮುಚ್ಚೋಕೆ ಮುಂದಾಗಿದ್ದಾರೆ. ಈ ವೇಳೆ ಕಾಲೇಜು ಪ್ರಾಂಶುಪಾಲ ವೀರಭದ್ರಪ್ಪ ಅವರು ಜೆಸಿಬಿ ಕೆಳಗೆ ಕುಳಿತುಕೊಳ್ಳಿ ಎಂದು ಗದರಿ ವಿದ್ಯಾರ್ಥಿಗಳನ್ನ ಪ್ರತಿರೋಧಕ್ಕೆ ಪ್ರಚೋದಿಸಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಾರೆ. ಇನ್ನು ಈ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಪ್ರಿನ್ಸಿಪಾಲ್ ಜಾರಿಕೊಳ್ಳೋಕೆ ಯತ್ನಿಸಿದ್ದು ಘಟನೆಯ ವಿಡಿಯೋ ಸಾಕ್ಷ್ಯ ಲಭ್ಯವಿದೆ. ಇನ್ನು ಸಾರ್ವಜನಿಕ ರಸ್ತೆ ಹಾಗೆ ಕೃಷಿ ಭೂಮಿಗೆ ಕಲುಷಿತ ನೀರು ಹರಿಬಿಡೋಕೆ ಯಾರ ಅನುಮತಿ ನೀಡಿದ್ದಾರೆ ಎಂದು ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಲ್ಲದೆ ಕಳೆದ 20 ವರ್ಷಗಳಿಂದ ಈ ಕಾಲೇಜು ಪಟ್ಟಣ ಪಂಚಾಯಿತಿಯ ಕಂದಾಯವನ್ನೇ ಪಾವತಿಸಿಲ್ಲ ಎಂಬ ಗಂಭೀರ ಆರೋಪವು ಕೇಳಿ ಬರ್ತಾ ಇದ್ದು ಪ್ರಜ್ಞಾವಂತರಲ್ಲಿ ತೀವ್ರ ಆಕ್ರೋಶ ಕೂಡ ಮೂಡಿಸ್ತಾ ಇದೆ. ನಾನು ಪರ್ಮಿಷನ್ ಕಾಪಿ ನಾನು ಧರಣಿ ಕೂತ್ಕೊಂತೀನಿ. ನನ್ನ ಮಕ್ಕಳು ಆ ಜೆಸಿಬಿ ಕೆಳ ನಾವೆಲ್ಲ ಮಕ್ಕಳೇ ಬರೋದು, ಎಲ್ಲರೂ ಕೂತ್ಕೊಂತೀವಿ ಧರಣಿ. ಎಲ್ಲ ಮಕ್ಕಳೇ ಜೆಸಿಬಿ ಕೆಳ ಕೂತ್ಕೊಂತೀವಿ. ಒಬ್ಬೊಂದು ಸತ್ರ ನೀವೇ ಜವಾಬ್ದಾರಿ, ಒಬ್ಬೊಂದು ಸತ್ರ ನೀವೇ ಜವಾಬ್ದಾರಿ. ಪರ್ಮಿಷನ್ ನನಗೆ ಪರ್ಮಿಷನ್ ಕಾಪಿ ಹಿಂದೂ ಕಾರ್ಯವನ್ನು ಮಾಡ್ತಕ್ಕಂಥ ಮಾಲಿನ್ಯ, ಅದನ್ನು ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ, ಸಣ್ಣ ನೀರಾವರಿ ಇಂಜಿನಿಯರ್ಗಳಿಗೆ, ಮುನ್ಸಿಪಾಲಿಟಿಗೆ ಅರ್ಜಿ ಕೊಟ್ಟಿದ್ದು. ಅವರೆಲ್ಲರೂ ಕೂಡ ಎರಡೆರಡು ನೋಟಿಸ್ ಕೊಟ್ಟಾರೆ. ತಕ್ಷಣ ನಿಂತು ರೈತರಿಗಾಗ್ತಕ್ಕಂಥ ಅನಾಹುತವನ್ನು ನಿಲ್ಲಿಸಬೇಕಂತಂದು. ಆದ್ದರಿಂದ ಈ ದಿನ ಏನು ಮಾಡಿದ್ರು, ಇಂಜಿನಿಯರ್ಗಳು ಅವರೆಲ್ಲರೂ ಬಂದು ಇದನ್ನ ತಕ್ಷಣ ನಿಲ್ಲಿಸಿ ರೈತರಿಗೆ ಅನುಕೂಲ ಮಾಡಬೇಕು, ಈ ವಾತಾವರಣ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು, ರೈತರು ಬೆಳೆದೇ ಇರತಕ್ಕಂಥ ಭೂಮಿ ಬೇಸಾಯ ಯೋಗ್ಯ ಆಗಿರೋದ್ರಿಂದ ಅವುಗಳನ್ನು ತರಬೇಕು ಅಂತಂದ್ರೆ ಇಂಜಿನಿಯರ್ಗಳು ಬಂದು ಜೆಸಿಬಿ ತೆಗೆದುಕೊಂಡು ನಮ್ಮೆಲ್ಲರ ನೊಂದ ರೈತರನ್ನು ಕರ್ಕೊಂಡು ಬಂದು ಕಾಲುವೆಗಳನ್ನು ಮುಚ್ತಾ ಇದ್ರು. ಅವಾಗ ಇರುವಂತಪ್ಪ ಅಂತಕ್ಕಂಥ ಪ್ರಿನ್ಸಿಪಾಲ್ ಏನಿದ್ದಾರೆ ಅವರು ವಿದ್ಯಾರ್ಥಿಗಳನ್ನ, ಮುಗ್ಧ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಅಲ್ಲಿ ಮುಷ್ಕರ ಮಾಡ್ತೀವಿ ಹಾಗೆ ಅಂತಂದು ನಮ್ಮ ಮೇಲೆ ದೌರ್ಜನ್ಯಗಳನ್ನ ಮಾತಿನಿಂದ ಮತ್ತು ಕೈಗಳಿಂದ ದೌರ್ಜನ್ಯ ಮಾಡಿದ್ದು. ಇದು ಬಹಳ ಪ್ರಜಾಪ್ರಭುತ್ವಕ್ಕೆ, ರೈತರಿಗೆ ತೊಂದರೆದಾಯಕವಾದಂತಹ ಶಿಕ್ಷಣ ಸಂಸ್ಥೆಗಳು ಮುಗಿಸ್ತಕ್ಕದ್ದು ಅಂತ ನಾವು ಒತ್ತಾಯ ಮಾಡ್ತೀವಿ. ಈ ಒಂದು ರೈತರು ಬಂದಿದ್ರನ್ನ ಚರಂಡಿ ಬಂದ್ ಮಾಡಕಂತಂದು ಹೇಳಿ, ಮತ್ತೆ ಅದಕ್ಕೆ ನೀವು ಮಕ್ಕಳನ್ನ ಕರ್ಕೊಂಬಂದಿದ್ರಿ, ಓದಂತ ಮಕ್ಕಳನ್ನ ಇಲ್ಲಿ ಸ್ಪಾಟಿಗೆ ಕರ್ಕೊಂಬಂದ್ರಿ. ಯಾವ ಉದ್ದೇಶದಿಂದ ಕರ್ಕೊಂಬಂದ್ರಿ? ಓದಂತ ಮಕ್ಕಳಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ನಡೀತಿದೆ. ಇವತ್ತಿನ ವೇಳಾಪಟ್ಟಿಯಲ್ಲಿ 2 ಗಂಟೆವರೆಗೂ ಪರೀಕ್ಷೆ ಇದೆ. ಇಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಮಕ್ಕಳು ಬಂದಿದ್ದಾರೆ. ಈಗ ನಾವ್ಯಾವ್ದು ಉದ್ದೇಶಪೂರ್ವಕವಾಗಿ ಹುಡುಗರನ್ನ ಕರ್ಕೊಂಡೋಗಿ ಮಾಡ್ತಿಲ್ಲ. ಮೇನ್ ಸರ್, ಈಗ ಜಸ್ಟ್ ನೀವೇನಾಯ್ತು ಅಂತಂದ್ರೆ ಅವ್ ಮಕ್ಕಳು ನಿಮ್ಮಿಂದ ನಿಂತಿದ್ರು, ಓಕೆ, ಆ ಟೈಮ್ ನಲ್ಲಿ ಜೆಸಿಪಿಗೆ ಅಡ್ಡ ಕುಂದ್ರು ಬರಲಿ ಅಂತ ಅಂದದ್ ವಿಡಿಯೋ ಇದೆ. ಈ ಎಂಪ್ಲಾಯ್ಸ್ ಎಲ್ಲ ಹುಡುಗರೇ ಬರೀ ಕುತ್ಕೊಳ್ರಿ ಅಂತ ಅಂದದ್ದು ಈ ವಿಡಿಯೋದಲ್ಲಿ ಇದೆ. ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹುಡುಗರಿಗೆ ಹೇಳೋದಾದ್ರೆ ತಪ್ಪು. ನಾವು ಹುಡುಗರಿಗೆ ಅಲ್ಲ, ಇದ್ರಾಗ ನಮ್ಮ ಹುಡುಗರು ಕುಂದಿರ್ತಾರಂತಲ್ಲ ವಿಡಿಯೋದಾಗ ಹೇಳಿರಿ. ಅದು ಬೇಕು ನಮಗೆ. ನಾವು ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ, ಅದಕ್ಕೆ ನಾವು ಕೇಳ್ತಾರದು. ನಾವೇನು ಅವ್ರು ಒಂದೇ ಅಲ್ಲ, ನೀವು ಒಂದೇ ಅಲ್ಲ. ನಾನು ಇಷ್ಟ ಹೋರಾಟ ಮಾಡಿದ್ದೆ, ನನ್ನ ವಿದ್ಯಾರ್ಥಿಗಳಿಗೆ ನಾಳೆ ತೊಂದರೆ ಆಗ್ತದೆ. ನನ್ನ ಕಾಲ ನನಗೆ